ಸೇವೆ ಹೌದು. ನಾವು ಸೇವೆ ಭಾಳ ಅತ್ಯುತ್ತಮವಾದಂಥ ಪರಿಕಲ್ಪನೆ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನು, ಬೇರೆ ಬೇರೆ ಪರಿಕಲ್ಪನೆಗಳನ್ನು, ಪದಗಳನ್ನು ಬಳಸಿದ್ದಾರೆ. ಹೀಗಾಗಿ ಸೇವೆಗೋಸ್ಕರವಾಗಿಯೇ ನಾವು ಜನಿಸಿ ಬಂದಿದ್ದೇವೆ. ಆ ಸೇವೆ ಪವಿತ್ರವಾದುದಾಗಿದೆ. ಅಷ್ಟು ಸುಲಭವಾಗಿ ಸೇವೆ ಸಿಗುವುದಿಲ್ಲ. ಹೀಗಾಗಿ ನಾವು ಯಾವ ಸೇವೆಯನ್ನು ಮಾಡಬಹುದು? ಎಲ್ಲದೂ ಸೇವೆಯೇ. ಈ ಪ್ರಪಂಚದ ವ್ಯವಹಾರಗಳಲ್ಲಿ ಬರಬಹುದಂಥ ಎಲ್ಲ ಉದ್ಯೋಗಗಳು, ಕರ್ತವ್ಯಗಳು ಎಲ್ಲವೂ ಸೇವೆಗಳೇ. ಆದರೆ ಆ ಸೇವೆಗಳ ಹಿನ್ನೆಲೆಯಲ್ಲಿ ಭಾಳ ಪ್ರಮುಖವಾದಂಥ ಸೇವೆಗಳು ಯಾವುದು ಎಂದರೆ, ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯರ ಸೇವೆ. ನಮಗೆ ಅವರು ದೇಹವನ್ನು ಕೊಟ್ಟಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ, ಜನ್ಮವನ್ನು ಕೊಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಅನುಭವಿಸುವುದಂಥ ಒಂದು ಶರೀರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಖಂಡಿತವಾಗಿಯೂ ಸಹ ಮುಪ್ಪಿನಲ್ಲಿ ಅವರ ಜೀವನ ಪರ್ಯಂತ ನಾವು ಉತ್ತಮವಾಗಿ ನೋಡಿಕೊಳ್ಳಬೇಕು. ಅದು ಅತ್ಯುತ್ತಮವಾದಂತಹ ಸೇವೆ. ಹಾಗೆ ಇನ್ನು ಯಾರಿಗೆ ಸೇವೆ ಮಾಡಬಹುದು? ಗುರು ಹಿರಿಯರಿಗೆ. ತಂದೆ ತಾಯಿಯ ನಂತರ ನಮಗೆ ಸಂಸ್ಕಾರಯುತವಾದಂಥ ವಿದ್ಯೆಯನ್ನು ಕೊಟ್ಟವರು ಗುರುಗಳು. ನಾವು 2 ಸಾರಿ ಹುಟ್ಟಿ ಬಂದಿದ್ದೇವೆ, ಅದಕ್ಕೆ ದ್ವಿಜ ಅಂತ ಕರೀತೇವೆ. ತಂದೆ ತಾಯಿಯಿಂದ ಒಮ್ಮೆ ಹುಟ್ಟುತ್ತೇವೆ, ಗುರುಗಳ ಮೂಲಕ 2ನೇ ಬಾರಿ ಹುಟ್ಟುತ್ತೇವೆ. ಅಂದರೆ ತಂದೆ ತಾಯಿ ದೇಹ ಕೊಡುತ್ತಾರೆ, ಗುರುಗಳು ನಮಗೆ ಮಂತ್ರ ದೇಹವನ್ನು ಕೊಡುತ್ತಾರೆ, ವಿದ್ಯೆ ದೇಹವನ್ನು ಕೊಡುತ್ತಾರೆ. ಹಾಗಾಗಿ ಆ ಗುರು ಹಿರಿಯರ ಅಂದರೆ ನಮಗಿಂತ ವಯಸ್ಸಾದಂಥ ವ್ಯಕ್ತಿಗಳು ಸಮಾಜದಲ್ಲಿ ಸುತ್ತಮುತ್ತ ಕಂಡು ಬಂದಾಗ, ಅವರು ಭಾಳಷ್ಟು ನ್ಯೂನತೆಗಳಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಇದ್ದಾಗ ಅಂಥವರ ಸೇವೆಯನ್ನು ನಾವು ಮಾಡಬೇಕಲ್ಲವೇ? ಮಾಡಬೇಕು. ಅದು ಅತ್ಯುತ್ತಮವಾದಂಥ ಸೇವೆ. ಸಿಗುವುದು ಕಷ್ಟ. ಗುರು ಸೇವೆ ಸಿಗುವುದು ಕಷ್ಟ, ಹಿರಿಯರ ಸೇವೆ ಸಿಗುವುದು ಕಷ್ಟ. ಹಾಗೆ ಮತ್ತೆ ನೋಡಿದರೆ ಈ ಸಮಾಜದಲ್ಲಿ ಎಲ್ಲರೂ ನಮ್ಮಂತೆಯೇ ಜನಿಸಿರುವುದಲ್ಲವಲ್ಲ. ಅಂಗವಿಕಲರಿರ್ತಾರೆ, ಕುರುಡರಿರ್ತಾರೆ, ಕುಂಟರಿರ್ತಾರೆ, ವಿಕಲಾಂಗರಿರುತ್ತಾರೆ. ಇಂಥವರು ಸಹ ನಮ್ಮ ಮುಂದೆ ಕಾಣುತ್ತೆ, ನಮ್ಮ ಮನೆಯೊಳಗೆ ಜನಿಸಿರುತ್ತಾರೆ. ಅವರನ್ನು ಜೀವನ ಪರ್ಯಂತ ನಾವು ಮಗುವಿನಂತೆ ಅವರನ್ನು ಸಾಕಬೇಕಲ್ಲವೇ? ಆ ಭಾಗ್ಯ ನಮಗೆ ಸಿಕ್ಕಿದೆ ಎಂದರೆ ಅದ್ಭುತವಲ್ಲವೇ? ಅವರ ಸೇವೆಯನ್ನು ಮಾಡಬೇಕಲ್ಲವೇ ನಾವು ಮನುಷ್ಯರಾಗಿ? ಅವ್ರನ್ನ ಬೀದಿಗೆ ತಳ್ಳಿಬಿಡುತ್ತೀರಾ? ಇವತ್ತಿನಂತೆ, ಆಧುನಿಕ ಕಾಲದಂತೆ ಹೀಗೆಲ್ಲ ಮಾಡಬಾರದಲ್ಲವೇ? ಹಾಗೆ ಮತ್ತೊಮ್ಮೆ ಯಾವ ಸೇವೆ ಭಾಳ ಅದ್ಭುತವಾಗಿ ಹೇಳುವ? ರೋಗಿಗಳ ಸೇವೆ. ಇದು ಯಾರಿಗೂ ಸಿಗುವುದಿಲ್ಲ ಈ ಸೇವೆ. ರೋಗಿಗಳು ರೋಗಗ್ರಸ್ತರಾಗಿರುತ್ತಾರೆ, ನೋವಿನಲ್ಲಿ ನರಳುತ್ತಾ ಇರುತ್ತಾರೆ. ಅವರ ಒಂದು ಶುಶ್ರೂಷೆ, ಸ್ನಾನ ಮಾಡಿಸುವುದಾಗಿರ್ಬೋದು, ಬಟ್ಟೆ ತೊಡಿಸುವುದಾಗಿರ್ಬೋದು, ಔಷಧಿ ಕೊಡುವುದಾಗಿರ್ಬೋದು, ಆಹಾರ ಕೊಡುವುದಾಗಿರ್ಬೋದು, ಮಲಗಿಸುವುದಾಗಿರ್ಬೋದು, ಗಾಳಿ ಬೀಸುವುದಾಗಿರ್ಬೋದು, ಯಾವುದೇ ಆಗಿರಬಹುದು. ಆ ರೋಗಿಗಳ ಒಂದು ಸೇವೆ ಅದ್ಭುತವಾದ. ಅದು ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕಾಗ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಹಾಗೆ ಮುಂದೆ ನಾವು ನೋಡುತ್ತಾ ಹೋದರೆ ಸೇವೆ ಮಠಾಧೀಶರಿರುತ್ತಾರೆ. ಇಲ್ಲ ದೇಶದ ಸಮುದಾಯದ ಸನ್ನಿವೇಶಗಳಲ್ಲಿ ನಮ್ಮ ಸುತ್ತಮುತ್ತ ಪರಿಸರದ ಸ್ವಚ್ಛ ಮಾಡಬೇಕಾದುದಾಗಿದೆ. ಪರಿಸರ ಸ್ವಚ್ಛ ನಾವು ಮಾಡಿಕೊಳ್ಳಬೇಕು. ನಮ್ಮ ದೇಹವನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕಿಂತ ನಮ್ಮ ಪರಿಸರ ಸುತ್ತಮುತ್ತಲು ಸ್ವಚ್ಛ ಮಾಡಿಕೊಳ್ಳಬೇಕು. ಕಸ ಗುಡಿಸಬೇಕು. ಅಲ್ಲಿರುವಂಥ ಕಸವನ್ನು ಎತ್ತಿ ಹಾಕಬೇಕು. ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಅದಕ್ಕೊಂದು ಸಂಘಟನೆ ಮಾಡಿಕೊಳ್ಳಬೇಕು. ಅದ್ಭುತವಾದಂಥ ಸಾಮಾಜಿಕ ಸೇವೆ. ಹೀಗೆ ಸೇವೆಗಳು ಭಾಳ ಅದ್ಭುತವಾದುದಾಗಿದೆ, ವ್ಯಾಪಕವಾದುದಾಗಿದೆ. ಮನುಷ್ಯನಾಗಿ ನಾವು ಜನಿಸಿದ ಮೇಲೆ ಇಂಥ ಸೇವೆಗಳು ದೊರೆತರೆ ತಪ್ಪದೇ ಅದನ್ನು ನಾವು ಅನುಸರಿಸಬೇಕು. ಆದರೆ ಕೆಲವು ಸೇವೆಗಳಲ್ಲಿ ನಾವು ನಿರತರಾಗಿರಬಾರದು. ಏನು? ಕತ್ತಿ ಅಲಗು ಭಾಳ ಚೂಪಾದುದಾಗಿರುತ್ತದೆ. ಕತ್ತಿ ಅಲಗಿನ ಮೇಲೆ ನಡೆಯುತ್ತೇನೆಂತ ಹೊರಟರೆ ಏನಾದುದಾಗುತ್ತದೆ? ಕಾಲು ಕತ್ತರಿಸಿ ಹೋಗುತ್ತದೆ. ಆಯಿತು, ಕತ್ತಿಯ ಅಲಗಿಗೆ ಜೇನುತುಪ್ಪವನ್ನು ಸವರಿಸಿ ನೆಕ್ಕುತ್ತಾ ಹೋದರೆ ಏನಾಗುತ್ತದೆ? ನಾಲಿಗೆ ಕತ್ತರಿಸುತ್ತದೆ. ಹಾಗೆಯೇ ಹಾವು ಎಡೆ ಎತ್ತಿದೆ, ಭಾಳ ಅದ್ಭುತವಾದುದಾಗಿದೆ ಅಂತ ಪ್ರೀತಿಯಿಂದ ಮುತ್ತಿಟ್ಟರೆ ಅದು ಕಡಿದು ವಿಷವನ್ನು ಏರಿಸುತ್ತದೆ, ಸಾಯಬೇಕಾದುದಾಗುತ್ತದೆ. ಹಾಗೆ ಎಲ್ಲಿಯೋ ಹೋಗುತ್ತಿರುತ್ತೇವೆ, ಸಿಂಹ ಎದುರಿಗೆ ಬರುತ್ತದೆ, ಭಾಳ ಅದ್ಭುತವಾದ ಸಿಂಹ, ಸುಂದರವಾದದ್ದು ಅಂತ ಅಪ್ಪಿದರೆ ನಮ್ಮನ್ನು ತಿಂದು ಹಾಕುತ್ತದೆ. ಹಾಗೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು, ದುರ್ಬಲ ವ್ಯಕ್ತಿಗಳು ಇರುತ್ತಾರೆ. ಅದನ್ನು ನೋಡಿಕೊಂಡು ನಾವು ಸೇವೆಗಳನ್ನು ಯಾರಿಗೆ, ಹೇಗೆ, ಎಲ್ಲಿ ಮಾಡಬೇಕೆಂಬುದನ್ನು ಸರಿಗೆ ಅರಿತುಕೊಳ್ಳಬೇಕು. ಇದು ಭಾಳ ಪ್ರಮುಖವಾದಂಥ ವಿಚಾರ. ನಮಸ್ಕಾರ.